ಅಲ್ಲ, ಬಾಪೂಜಿ ವಿದ್ಯಾಲಯ ಆದಿಜಾಮ ಸಂಘ ಇದು ಹಾಸ್ಟೆಲ್ಲು ಮತ್ತು ಇವೆಲ್ಲನೂ ಲೀಸ್ ಕೊಡೋಕ್ಕೆ 30 ವರ್ಷಗಳ ಲೀಸ್ಗೆ ಕೊಡೋಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಸಂಘ ಜನಾಂಗದವರು ಮತ್ತು ನಮ್ಮ ಸಮುದಾಯ ಮುಖ್ಯಸ್ಥರು ಎಲ್ಲ ಸೇರಿಕೊಂಡು ಅದರ ತಡೆಯಾಜ್ಞೆ ಮಾಡಬೇಕಂತ ಈ ಹೋರಾಟಕ್ಕೆ ಚಾಲನೆ ಕೊಟ್ಟಂಥ ನಮ್ಮ ಜೆ.ಸಿ. ಪ್ರಕಾಶ್ ಅವರು ಹಾಗೂ ನಮ್ಮ ಸಂಜಯ್ ಅವರು ಮತ್ತು ಹಿರಿಯ ಲಕ್ಷ್ಮಯ್ಯವರು ಹಿಡಿದು ಹಿರಿಯರೆಲ್ಲರೂ ಸೇರಿ ಇದಕ್ಕೆ ತಡೆ ಆಗಬೇಕಂತ ನಾವು ಕೋರ್ಕೊಳ್ತಿದ್ವಿ. ಎಲ್ಲ ಧನ್ಯವಾದಗಳು. ದಯವಿಟ್ಟು ಇದಕ್ಕೆ ಇದು ಮಾಡಿ ಪ್ರೋತ್ಸಾಹ ಕೊಡಬೇಡಿ ಅಂತ ನಾವು ಹೇಳ್ತೀವಿ, ಮಾಡ್ತಾಯಿದ್ದೀವಿ. ಪ್ರೋತ್ಸಾಹ ಅಂದರೆ JCB ಕೊಡೋಕ್ಕೆ, ಇದಕ್ಕೆ ಲೀಸ್ ಕೊಡೋಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಗೆಳೆಯರೇ, 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಬಾಪೂಜಿ ವಿದ್ಯಾಸಂಸ್ಥೆ, ಅದರ ಅಡಿಯಲ್ಲಿ ಮಾಗಡಿ ರಸ್ತೆಯಲ್ಲಿ ಜಮೀನಿದೆ, ಕಟ್ಟಡ ಇದೆ, ಜಾರಕಬಿಡ್ಡೆ ಜಾಗ ಇದೆ. ಆದರೆ ಇತ್ತೀಚೆಗೆ ಕೆಲವು ನಮ್ಮ ಸಂಘದ ಕೆಲವು ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಜಾಯಿಂಟ್ ವೆಂಚರ್ಗೆ JC ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅದು 30 ವರ್ಷಗಳ JC ಜಾಯಿಂಟ್ ವೆಂಚರು. ಆ ದೃಷ್ಟಿಯಿಂದ ಜಾಯಿಂಟ್ ವೆಂಚರ್ ಕೊಟ್ಟರೆ ಕಷ್ಟ ಆಗ್ತದೆ. ಇದು ಸಮಾಜದ ಆಸ್ತಿ, ಇಡೀ ಕರ್ನಾಟಕದ ಸಮಾಜ ಆಸ್ತಿ. ಅಲ್ಲಿನ ಬಾಪೂಜಿ ಸಂಸ್ಥೆನ ಗೋಪಾಲ್ಪುರದ ಜನಗಳು ಸಹ ಕಾಪಾಡ್ಕೊಂಡ್ಬಂದಿದ್ದಾರೆ. ಹಿಂದೆ ನಮ್ಮ ಸಮಾಜದ ಸಚಿವರು, ಅಧಿಕಾರಿಗಳು ಎಲ್ಲ ಮತ್ತು ಗೋಪಾಲ್ಪುರದ ಹಿರಿಯರ ಆ ಒಂದು ಪರಿಶ್ರಮದಿಂದ ಜಾಗ ಉಳಿದಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಈ ಜಾಯಿಂಟ್ ವೆಂಚರ್ ಕೊಡೋಕ್ಕೆ ನಮ್ಮ ಎಲ್ಲ ನಾಯಕರುಗಳು, ಪದಾಧಿಕಾರಿಗಳು, ಈಗ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಸಹ ಅದರ ವಿರೋಧ ವ್ಯಕ್ತಪಡಿಸಿದ್ವಿ. ಸೊ ಆ ದೃಷ್ಟಿಯಿಂದ ಈಗಾಗಲೇ ನಮ್ಮ ಮೆಟ್ರೋದಲ್ಲಿ ದುಡ್ಡಿದೆ 19 ಕೋಟಿ. ಅದನ್ನು ತಗೊಂಡು ಬಿಲ್ಡಿಂಗನ್ನು, ಕಟ್ಟಡವನ್ನು ಕಟ್ಟಿ ಮತ್ತು ನಮ್ಮ ಸಮಾಜದ ಶೈಕ್ಷಣಿಕ ಪ್ರಗತಿಗೆ ಏನು IAS, IPS ಮತ್ತು ನಮ್ಮ ಕರ್ನಾಟಕದ ಮೂಲೆ ಬಂದಿರತಕ್ಕಂತಹ ಜನಗಳ ಒಂದು ತಂಗುದಾಣವನ್ನು ವ್ಯವಸ್ಥೆ ಮಾಡಬೇಕು, ಚೌಲ್ಟ್ರಿ ಕಟ್ಟಬೇಕು, ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಮೂಲಕ ಇವತ್ತು ನಾವು ಏನು ಹೊರಟಿರ್ತಾರೆ ನಮ್ಮ ಸಂಘದ ಕೆಲವು ವ್ಯಕ್ತಿಗಳ ಒಂದು ಇದನ್ನಕ್ಕೋಸ್ಕರ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಇದನ್ನು ನಮ್ಮ ಕಾರಹಳ್ಳಿ ಹನುಮಂತರಾಯಪ್ಪರು ಹೇಳಿದಾಗೆ 100 ವರ್ಷದ ಇತಿಹಾಸವುಳ್ಳಂಥ ಜಾಗವನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಅದು ಗೋಪಾಲ್ಪುರದ ನಿವಾಸಿಗಳು ಉಳಿಸಿರ್ತಕ್ಕಂಥ ಜಾಗವನ್ನು ಅದು ಇವತ್ತು ಯಾವುದೇ ಕಾರಣಕ್ಕೂ JV ಮಾಡಿಕೊಡೋದು. ಈಗ ಏನು ಚುನಾಯಿತರಾಗಿದ್ದಾರೆ, ಆ ಚುನಾಯಿತರಲ್ಲಿ 15 ಜನ ಇನಾನಿಮಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, 3 ಜನ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ. ಆದರೆ ಎಲೆಕ್ಷನಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೆಲೆ ಇಲ್ಲ, ಇನಾನಿಮಸ್ ಆಗಿ ಗೆದ್ದಿರೋರಿಗೆ ಬೆಲೆ ಇದೆ. ಸೊ ಹಂಗಾಗಿ ಈ ಆಸ್ತಿಯನ್ನು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಮಾರಾಟ ಮಾಡೋಕ್ಕೆ. ಮತ್ತು ಈಗ ಏನು ಸೆಲೆಕ್ಟ್ ಆಗಿದ್ದಾರೆ ಆ ಸಂಘ ಈ ಒಕ್ಕೂಟ ಅಂದರೆ ಈಗ ಏನು 17 ಜನ ಸೆಲೆಕ್ಟ್ ಆಗಿದ್ರೆ ಈ 17 ಜನನ ಅಬಾಲಿಷ್ ಮಾಡಬೇಕು, ಹೊಸದಾಗಿ ಎಲೆಕ್ಷನ್ ಮಾಡಬೇಕು. ಜನಾಂಗದ ಇಡೀ ರಾಜ್ಯಾದ್ಯಂತ ಎಲ್ಲ ಇರ್ತಕ್ಕಂಥ ಆದಿಜಾಮ ಸಂಘದವರೆಲ್ಲ ಸೇರಿ ಮೆಂಬರ್ಶಿಪ್ ಮಾಡಿ, ಮೆಂಬರ್ಶಿಪ್ ಆದಮೇಲೆ ಅದನ್ನು ಎಲೆಕ್ಷನ್ ಮಾಡಿ, ಆವಾಗ ಎಲೆಕ್ಷನ್ ಗೆದ್ದು ಬಂದಾಗ ಅವ್ರಿಗೆ ಪರ್ಮಿಷನ್ ಕೊಡಬೇಕೆ, ಆ ಜಾಗವನ್ನು ಏನು ಮಾಡಬೇಕೆ ಅನ್ನೋದಕ್ಕೆ. ಈಗ ತಕ್ಷಣಕ್ಕೆ ನೀವೇನು ಗೆದ್ದು ಬಂದಿದ್ದೀರಾ, ನಿಮಗೆ ಊಟಕ್ಕೆ, ತಿಂಡಿಗೆ, ನಾಷ್ಟಕ್ಕೆ ತೊಂದರೆ ಆದರೆ ಜನಾಂಗಕ್ಕೆ ಹೇಳಿ, ನಿಮಗೆ ನಾವು ಹೊರಗಡೆಯಿಂದ ಭಿಕ್ಷೆ ಬೇಡಿ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ. ಆದರೆ ಜನಾಂಗದ ಆಸ್ತಿಯನ್ನು ಮಾತ್ರ ನಾವು ಬಿಡಲಿಕ್ಕೆ ತಯಾರಿಲ್ಲ. ಆ ದೃಷ್ಟಿಯಿಂದ ದಯವಿಟ್ಟು ನೀವು ಏನೇ ಅಂದ್ಕೊಂಡಿದ್ದೀರಾ JV ಮಾಡಲಿಕ್ಕೆ ಅದನ್ನು ಕೈಬಿಟ್ಟು ಜನಾಂಗದ ಜೊತೆ ಸೇರಿ ಮುಂದೆ ಒಂದು ಸಭೆ ಮಾಡಿ, ಆ ಸಭೆಯಲ್ಲಿ ತೀರ್ಮಾನದಂತೆ ನೀವು ಕೈಗೊಳ್ಬೇಕಂತ ಹೇಳಿ ನಾನು ಈ ವಿಷಯನ ತಮಗೆ ತಿಳಿಸ್ತಾ ಇದ್ದೀನಿ.